ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾವು ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ಹೇಳ್ಬೋದು. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾವು ನಮ್ಮ ನ್ಯೂ ಇಯರ್ ನೈಟ್ ಅಂದರೆ 31st ನೈಟು ಬಂದುಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಲೈಕ್ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಬಂದು ಡಿನ್ನರ್ ಮಾಡಬೇಕಂತ. ಸೊ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ವಿ, ಸೂಪಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸೂಪು ಕೂಡ ಸಖತ್ತಾಗಿತ್ತು ಟೇಸ್ಟು. ನಾವು ಹೋಗಿರೋ ರೆಸ್ಟೋರೆಂಟ್ ಬಂದು ಬರೀ ರೆಸ್ಟೋರೆಂಟ್ ಅಂತ, ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಟೇಸ್ಟು. ಅಷ್ಟೊಂದು ಜನ ಬಂದಿರಲಿಲ್ಲ, ಜಾಸ್ತಿ ಜನ ಆ ಸೈಡ್ MG ರೋಡು ಅಲ್ಲೇ ಹೋಗಿದ್ರಂತ ಅನಿಸುತ್ತೆ. ಅಲ್ಲಿ ಫುಲ್ಲು ಕ್ರೌಡ್ ಇರುತ್ತೆ, ಅಲ್ಲಿ ಸೆಲೆಬ್ರೇಷನ್ನೇ ಜಾಸ್ತಿ ಇರುತ್ತೆ. ಸೊ ಇನ್ನು ನಾವು ಬೇಗನೆ ಹೋಗಿದ್ವಿ ಅಂತ ಹೇಳ್ಬೋದು. ಒಂದು 7:30ಗೆಲ್ಲ ರೀಚ್ ಆಗಿದ್ವಿ ನಾವು ಡಿನ್ನರ್ ಮಾಡೋಣ ಅಂತ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಒಂದು ಚಿಕನ್ ಸೂಪನ್ನ ತೊಗೊಂಡಿದ್ವಿ. ಸೂಪ್ ಟೇಸ್ಟ್ ವಾಸ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ ಸೂಪ್ ತೊಗೊಂಡ್ವಿ, ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ಸೊ ನಾವು ಬೇಗ ಹೋಗಿರೋದ್ರಿಂದ ಅಲ್ಲಿ ಜಾಸ್ತಿ ಜನ ಯಾರು ಇರಲಿಲ್ಲ. ಸೊ ನಾವೇ ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲ ಫುಡ್ಗಳನ್ನು ತಿಂತಾಯಿದ್ವಿ. ಸೊ ಗೊತ್ತಿಲ್ಲ, ಜಾಸ್ತಿ ಜನ ಇಲ್ಲ ಅಂತ ಅವರು ಪೇಷನ್ಸಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ರೇನೋ, ಸಖತ್ತಾಗಿತ್ತು ಅಂತ ಹೇಳ್ಬೋದು ಸೂಪ್ ಕೂಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಸೂಪ್ ಆದಮೇಲೆ ಸ್ಟಾರ್ಟರ್ ತಗೊಳ್ಳೋಣ ಅಂತಂದೇಳಿ ಸ್ಟಾರ್ಟರಲ್ಲಿ ಕೂಡ ತುಂಬಾ ಆಪ್ಷನ್ಸ್ ಇದ್ದು ಅಂತಲೇ ಹೇಳ್ಬೋದು. ತುಂಬ ಆಪ್ಷನ್ಸಲ್ಲಿ ನಮಗೆ ಯಾವಾಗಲೂ ಗೋಬಿನೇ ಇಷ್ಟ ಆಗುತ್ತೆ. ಆ ಗೋಬಿ ಫ್ಲೇವರ್ದು ಏನೇ ಇರಲಿ, ಈ ಗೋಬಿ ಆ ಥರ ಅಂತಾರಲ್ಲ, ಸೊ ಆ ಥರ ಗೋಬಿನೇ ನಮಗೆ ತುಂಬಾ ಇಷ್ಟ ಆಯಿತು. ಸೊ ಸೆಕೆಂಡ್ ಬಂದುಬಿಟ್ಟು ಗೋಬಿ ಮಂಚೂರಿನ ಆರ್ಡರ್ ಮಾಡಿದ್ವಿ. ಸೊ ಗೋಬಿ ಮಂಚೂರಿ ಟೇಸ್ಟು ಕೂಡ ಅಮೇಝಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಅವರು ಕೊಡೋವಂಥ ಕ್ವಾಂಟಿಟಿ ಕೂಡ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರು. ಲೈಕ್ ನಾನು ನನ್ನ ಹಸ್ಬೆಂಡು ತಿಂದು ಇನ್ನೂ ಮಿಕ್ಕೋಗಿತ್ತು, ಅಷ್ಟೊಂದು ಕ್ವಾಂಟಿಟಿಯಾಗಿ ನಮ್ಗೆ ಅವರು ಗೋಬಿ ಮಂಚೂರಿನ ಕೊಟ್ಟಿದ್ದರು. ಸೊ ಈ ಸೂಪು ಗೋಬಿ ಮಂಚೂರಿ ಎರಡನ್ನ ತಿಂದುಬಿಟ್ಟು ನಾವು ನಮ್ಮ ಒಂದು ಹೊಟ್ಟೆ ಫಿಲ್ ಆಯಿತು ಅಂತ ಹೇಳ್ಬೋದು. ನೈಟ್ ಅಷ್ಟೊಂದು ಜಾಸ್ತಿ ತಿನ್ನಲ್ಲ ನಾವು, ಸೊ ನಮ್ಗೆ ಫಿಲ್ ಆಯಿತು ಅಂತಲೇ ಹೇಳ್ಬೋದು. ಇವೆರಡೂ ಕೂಡ ಸಖತ್ತಾಗಿತ್ತು ಟೇಸ್ಟು. ಸೊ ನೆಕ್ಸ್ಟ್ ಬಂದು ನಮ್ಮ ಹಸ್ಬೆಂಡ್ ಕೇಳ್ತಾಯಿದ್ರು ಏನಾದರೂ ತಗೊಳ್ಳೋಣ, ಲೈಕ್ ಏನಾದರೂ ಬಿರಿಯಾನಿ ಅದೇನಾದರೂ ಆರ್ಡರ್ ಮಾಡೋಣ ಅಂತ ಕೇಳ್ತಾಯಿದ್ರು. ಬಟ್ ನನಗೆ ಏನೂ ಸ್ಪೇಸ್ ಇರಲಿಲ್ಲ. ಅದು ಎರಡನ್ನೇ ತಿಂದುಬಿಟ್ಟು ನಂಗೆ ತುಂಬ ಹೊಟ್ಟೆ ಫಿಲ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನೀವು ಕೂಡ ಈ ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದರೆ ಈ ಬರೀರ್ ಅನ್ನುವಂಥ ಒಂದು ರೆಸ್ಟೋರೆಂಟ್ ಅಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ವಿಷಯ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು 1st Jan 2025. ಸೊ ಫಸ್ಟ್ ಡೇಯಿಂದನೇ ನಿಮ್ಮ ದಿನ ಥ್ರೂ ಔಟ್ ದ ಇಯರ್ ಚೆನ್ನಾಗಿರಲಿ. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತೀನಿ. ಎಲ್ರಿಗೂ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತೀನಿ. ನೀವು ಏನೆಲ್ಲ ಅಂದ್ಕೊಂಡಿದ್ದೀರಿ ಅದನ್ನೆಲ್ಲನೂ ಈ ವರ್ಷ ಪೂರೈಸಲಿ ಅಂತ ಹೇಳಿ ಎಲ್ರಿಗೂ ವಿಶ್ ಮಾಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಅಂತಲೇ ಹೇಳ್ತೀನಿ. ಸೊ ಹಾಗೆ ಅಲ್ಲಿ ಒಂದು ವೀಡಿಯೋಸ್, ಈ ಥರ ವೀಡಿಯೋಸ್ ನನಗೆ ತುಂಬ ಚೆನ್ನಾಗಿ ಇಷ್ಟ ನೋಡೋಕ್ಕೆ. ಸೊ ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ಹಿಂಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡಿರ್ತಾರೆ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನೋಡೋದು. ಸೊ ಅದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಯಾರು ಖಾಲಿ ಇದೆ ರೆಸ್ಟೋರೆಂಟು, ಬಟ್ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅದೆಲ್ಲ ಸಖತ್ತಾಗಿತ್ತು. ಬಟ್ ಜನ ಮಾತ್ರ ಇರಲಿಲ್ಲ. ಆಮೇಲೆ ಲಾಸ್ಟಿಗೆ ಜನರು ಬಂದರು ಅಂತ ಹೇಳ್ಬೋದು. ಸೊ ಹಾಗೆ ಲಾಸ್ಟಿಗೆ ಬಿರಿಯಾನಿ ಬದಲಿಗೆ ಒಂದು ಏನಾದರೂ ಐಸ್ ಕ್ರೀಮ್ ಫಾಲೂದಾ ಟೈಪ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಇದನ್ನು ಆರ್ಡರ್ ಮಾಡಿದ್ವಿ. ಸೊ ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಲುಕ್ ವೈಸ್ ಅಂತೂ 5 out of 5 ಅಂತ ಹೇಳ್ಬೋದು. ಸಖತ್ತಾಗಿ ಕಾಣಿಸ್ತಾ ಇತ್ತು ಆ ಒಂದು ಆ್ಯಂಬಿಯನ್ಸ್ಗೆ. ಇದು ಟೇಸ್ಟ್ ವೈಸು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಷ್ಟೊಂದೇನು ಶುಗರಿ ಆಗಿರಲಿಲ್ಲ, ನಾರ್ಮಲ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತ ಹೇಳ್ಬೋದು. ಅಲ್ಲಿಂದ ನಾವು ಕಮರ್ಷಿಯಲ್ ಸ್ಟ್ರೀಟನ್ನು ಸುತ್ತಾಡೋಣ ಅಂತ ಹೋಗ್ತಾ ಇದ್ವಿ. ಸೋ ಮೆನಿ ಟೈಮ್ಸ್ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದೀನಿ. ಸೊ ಅಷ್ಟೊಂದೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಬಟ್ ನೋಡ್ಬೋದು ಈ ಒಂದು ಲೈನಲ್ಲಿ ಈ ಒಂದು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಆವಾಗ ಕಮರ್ಷಿಯಲ್ ಸ್ಟ್ರೀಟು ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ನೈಟ್ ನೋಡೋಕ್ಕೆ ಕಮರ್ಷಿಯಲ್ ಸ್ಟ್ರೀಟು ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಶಾಪಿಂಗ್ ಮಾಡೋಕ್ಕೂ ಕೂಡ ನೈಟೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು ನಾವು ಅಲ್ಲೇ ಇರುವಂಥ ಝುಡಿಯೋಗೆ ಹೋಗೋಣ. ಝುಡಿಯೋಗೆ ಇವಾಗ ಹೇಗಾದರೂ ಸೇಲ್ ನಡೀತಾ ಇದೆಯಲ್ವಾ, ಲೈಕ್ ಜಾನ್ವರಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸೇಲ್ ಇತ್ತು. ಇವನ್ ಟ್ರೆಂಡ್ಸಲ್ಲಿ ಆ ಥರ ಎಲ್ಲ ಕಡೆಯೂ ಸೇಲ್ ಇತ್ತು. ಸೊ ಝುಡಿಯೋಲಿ ಕೇಳ್ಪಟ್ಟಿದ್ದೆ ನಾನು ಸೇಲ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಸುಮ್ಮನೆ ಒಂದು ರೌಂಡ್ ಹಾಕಿ ಬರೋಣ, ನೋಡೋಣ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳ್ಬೋದು. ಬಟ್ ದಿಸ್ ಟೈಮ್ ಏನಂತಂದರೆ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸೇಲು. ಆಲ್ಮೋಸ್ಟ್ 400-200 ಲೆಸ್ ಆ ಥರ ಒಂದು ಏನು ಒರಿಜಿನಲ್ ಪ್ರೈಸ್ಗಿಂತ ಕಡಿಮೆ ರೇಟಿಗೆ ಅವರು ನಮಗೆ ಸೇಲ್ಗೆ ಹಾಕಿದ್ರು ಅಂತ ಹೇಳ್ಬೋದು. ಕಲೆಕ್ಷನ್ಸು ಕೂಡ ನೀವು ನೋಡ್ಬೋದು, ಸಾಕಷ್ಟು ಕಲೆಕ್ಷನ್ಸ್ ಇತ್ತು. ಬಟ್ ನನಗೆ ಅದರಲ್ಲಿ ಯಾವ್ದು ತೊಗೊಳ್ಳಿ ಬಿಡಲಿ, ತೊಗೋಬೇಕಂತ ಏನು ಹೋಗಿರಲಿಲ್ಲ, ಸುಮ್ಮನೆ ನೋಡೋಣ ಹೇಗಿರುತ್ತೆ ಅಂತ ಹೋಗಿದ್ದೆ. ಬಟ್ ಹಾಗೆ
ಕಿಡ್ಸಿಗೂ ಕೂಡ ನೋಡ್ಬೋದು 99 ಸೆಕ್ಷನ್ 199 ಸೆಕ್ಷನ್ ಇದೆಯಲ್ಲ, ಇದು ದಿ ಬೆಸ್ಟ್ ಸೆಕ್ಷನ್ ಅಂತ ಹೇಳ್ತೀನಿ. ಕಿಡ್ಸಿಗೆ ಸಖತ್ತಾಗಿರ್ತವೆ ಎಲ್ಲ ಬಟ್ಟೆಗಳು. ಹಾಗೆ ಈ ಒಂದು ಡ್ರೆಸ್ನ ನಾನು 2 ಮಂತ್ಸ್ ಬ್ಯಾಕ್ ನೋಡಿದಾಗ 599 600 700 ಇತ್ತು ಈ ಡ್ರೆಸ್ಸಿಗೆ. ಬಟ್ ಇವಾಗ 299ಗೆ ಹಾಕಿದ್ದಾರೆ. ಸೊ ಆ ಡ್ರೆಸ್ನ ನಾನು ಮಿಸ್ ಮಾಡಲಿಲ್ಲ. ನನ್ನ ಮಗಳಿಗೆ ಆ ಡ್ರೆಸ್ನ ತೊಗೊಂಡೆ. ಹಾಗೆ ನಾನು ಒಂದು ಟಾಪ್ನ ತೊಗೊಂಡು ನಮ್ಮ ಶಾಪಿಂಗ್ನ ಮುಗಿಸಿದ್ವಿ ಅಂತ ಹೇಳ್ಬೋದು. ಹಾಗೆ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ನೀವು ಒನ್ ಟೈಮ್ ನಿಮ್ಮ ನಿಯರ್ ಬೈ ಜುಡಿಯೋನ ವಿಸಿಟ್ ಮಾಡ್ಬೋದು. ಹಾಗೆ ರಶ್ ಕೂಡ ಅಷ್ಟೇ ಆಗಿರುತ್ತೆ. ಬಟ್ ಕಂಪೇರ್ ಟು ಆಲ್ ಬೇರೆ ಕಡೆ ಕಂಪೇರ್ ಮಾಡಿದಾಗ ಇಲ್ಲಿ ಜುಡಿಯೋದಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ. ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಡ್ರೆಸ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಮತ್ತೆ ಆ ಕಮರ್ಷಿಯಲ್ ಸ್ಟ್ರೀಟಿಂದ ನಮ್ಮ ಮನೆ ವಾಕೇಬಲ್ ಇರೋದ್ರಿಂದ ಸೊ ಮತ್ತೆ ಬಂದ್ವಿ. ಓಕೆ ಫ್ರೆಂಡ್ಸ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.